ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದಿನ ಶುಭ ಸಂದೇಶದಲ್ಲಿ ಒಬ್ಬ ಶಾಸ್ತ್ರಜ್ಞನು ಪ್ರಭು ಯೇಸು ಕ್ರಿಸ್ತರ ಬಳಿಗೆ ಬಂದು ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ. ನಿತ್ಯ ಜೀವವನ್ನು ಹೊಂದುವುದಕ್ಕೆ ನಾನು ಏನು ಮಾಡಬೇಕು ಎಂದು. ಯೇಸು ಅವನಿಗೆ ಧರ್ಮಶಾಸ್ತ್ರವನ್ನು ನೆನಪಿಸುತ್ತಾರೆ. ನಿನ್ನ ದೇವರನ್ನು ಹೃದಯದಿಂದ ಪ್ರೀತಿಸು, ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸು ಎಂದು. ಆಗ ಶಾಸ್ತ್ರಜ್ಞನು ಮತ್ತೆ ಪ್ರಶ್ನಿಸುತ್ತಾನೆ, ನನ್ನ ನೆರೆಯವನು ಯಾರು ಎಂದು. ಈ ಪ್ರಶ್ನೆಗೆ ಉತ್ತರವಾಗಿ ಯೇಸು ಇಂದಿನ ಒಳ್ಳೆಯ ಸಮಾರ್ಯದವನ ಒಂದು ಸಾಮರ್ಥ್ಯವನ್ನು ಹೇಳುತ್ತಾರೆ. ಯಹೂದ್ಯರು ಮತ್ತು ಸಮಾರ್ಯದವರು ಪರಸ್ಪರ ಶತ್ರುತ್ವವನ್ನು ಹೊಂದಿದ್ದರು. ಆದರೆ ಯೇಸು ತಿಳಿಸುತ್ತಾರೆ, ನಿಜವಾದ ನೆರೆಯವನು ಎನ್ನುವುದು ಕೇವಲ ಒಂದು ಜಾತಿ, ಒಂದು ಧರ್ಮ ಭೇದಗಳನ್ನು ನೋಡದೆ ಸಂಕಟದಲ್ಲಿರುವವನಿಗೆ, ಕಷ್ಟದಲ್ಲಿರುವವನಿಗೆ ಕರುಣೆಯನ್ನು ತೋರಿಸುವುದು ಎಂದು. ಪ್ರಿಯರೇ, ಪ್ರಭು ಯೇಸು ನಮಗೆ ಕಲಿಸುತ್ತಾರೆ, ದೇವರನ್ನು ಪ್ರೀತಿಸುವುದು ಎಂದರೆ ಕೇವಲ ನಮ್ಮ ಮಾತಿನಲ್ಲಿ, ಭಾಷೆಯಲ್ಲಿ ಅಲ್ಲ, ಬದಲಾಗಿ ಮಾನವನಿಗೆ ಸಹಾಯ ಮಾಡುವಂತಹ ಕ್ರಿಯೆಯಲ್ಲಿ. ಬಡವರು, ದುಃಖಿತರು, ನಿರ್ಲಕ್ಷ್ಯವಾದವರು ಅಲ್ಲಿ ನಾವು ದೇವರನ್ನು ನೋಡಬೇಕು. ಒಬ್ಬ ನಿಜವಾದ ಕ್ರೈಸ್ತನು ಒಳ್ಳೆಯ ಸಮಾರ್ಯದವನಂತೆ ನಿಂತು ಕರುಣೆಯನ್ನು ತೋರಿಸುವವನಾಗಿರುತ್ತಾನೆ. ಪ್ರಿಯರೇ, ನಾವು ಇತಿಹಾಸದಲ್ಲಿ ನೋಡಿದರೆ ಮದರ್ ತೆರೇಸಾ ಇರಬಹುದು, ಇನ್ನಿತರ ವಿಶೇಷ ವ್ಯಕ್ತಿಗಳು ತಮ್ಮ ಸೇವೆಯ ಜೀವನದ ಮೂಲಕ ಬಡಬಗ್ಗರಿಗೆ ಕಾಳಜಿಯನ್ನು ತೋರಿಸುವುದರ ಮೂಲಕ ಅವರು ಕೇವಲ ಮನುಷ್ಯರನ್ನು ಪ್ರೀತಿಸಿದರು ಮಾತ್ರವಲ್ಲ, ದೇವರನ್ನೇ ಪ್ರೀತಿಸಿದರು. ಆ ಬಡಬಗ್ಗರಲ್ಲಿ ದೇವರನ್ನು ಕಂಡರು. ಆದ್ದರಿಂದ ಕೇವಲ ನಾವು ದೇವಾಲಯಗಳಲ್ಲಿ ದೇವರನ್ನು ಹುಡುಕದೆ ಬಡಬಗ್ಗರ ನಡುವೆ ನಾವು ದೇವರನ್ನು ಹುಡುಕೋಣ, ದೇವರನ್ನು ಪ್ರೀತಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.